ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಸರಸ್ವತ್ಯೈ ನಮಃ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀ ಗುರುಂ ಶಿಷ್ಟ ಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೇಯರೇ, ಈಗ ನಾವು ಪರಮ ಪವಿತ್ರವಾಗಿರ್ತಕ್ಕಂತಹ ಧನ್ವಂತರಿ ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥವರಾಗೋಣ. ಕ್ಷೀರಸಾಗರ ಮಥನದಲ್ಲಿ ಹಾಲಾಹಲ, ಕಾಮಧೇನು, ಉಚ್ಚೈಶ್ರವ, ಐರಾವತ, ಪಾರಿಜಾತ, ಅಪ್ಸರಸೆಯರು, ರಮಾದೇವಿ ಹೀಗೆ ದಿವ್ಯವಾಗಿರ್ತಕ್ಕಂಥ ಶಕ್ತಿಗಳು ಆವಿರ್ಭಾವವಾಗಿವೆ. ಅದರಲ್ಲಿ ಹಾಲಾಹಲ ಕಾಲಕೂಟ ಲೋಕ ಕಲ್ಯಾಣಾರ್ಥಕ್ಕಾಗಿ ಪರಶಿವನು ಅದನ್ನು ಸೇವನೆಯನ್ನು ಮಾಡಿ ತನ್ನ ಗರಳದಲ್ಲಿ ಇಟ್ಕೊಂಡಿರುವುದರಿಂದ ಗರಳಕಂಠನು ಎನ್ನುವಂಥ ನಾಮಕರಣ ಪ್ರಾಪ್ತಿಯಾಯಿತು. ಅದೇ ಸಾಗರ ಗರ್ಭದಿಂದ ಪೀನಾಹಿತ ಬಾಹುದಂಡ ಕಂಬುಕಂಠ ಪದ್ಮಾರುಣಲೋಚನ ವಿಶಾಲ ವಕ್ಷಸ್ಥಲ ಸುಸ್ನಗ್ಧ ಕೇಶಜಾಲ ನೀಲಕಾತ್ರತೇಜ ಪೀತಾಂಬರಧಾರಿ ಮಣಿಕುಂಡಲಧಾರಿ ಪುಷ್ಪಮಾಲಾ ಸಮಲಂಕೃತ ಅಮೃತ ಕಳಶಕರ ಕಮಲಧಾರಿ ಆವಿರ್ಭವಿಸಿದ್ದಾನೆ. ಇದು ವಿಷ್ಣುದೇವರ ಅಂಶವೆಂದು ಬ್ರಹ್ಮನು ಅವನಿಗೆ ಯಜ್ಞ ಭಾಗದಲ್ಲಿ ಹವಿರ್ಭಾವಕ್ಕೆ ಅನುಗ್ರಹವನ್ನು ಮಾಡಿದ. ಆಯುರ್ವೇದದಲ್ಲಿ ಮಹನೀಯನೆಂದು ಗ್ರಹಿಸಲ್ಪಡುವ ಧನ್ವಂತರಿ ಎಂದು ಅನೇಕರ ಸ್ತೋತ್ರವನ್ನು ಮಾಡಿದರು. ಧನ್ವಂತರಿ ಎಂದರೆ ಧನುಃ ಶಲ್ಯಂ ತಸ್ಯ ಅಂತಂ ಪಾರಂ ಇಯರ್ತಿ ಗಚ್ಚತೀತಿ ಧನ್ವಂತರಿ. ನಮ್ಮ ಶರೀರದಲ್ಲಿ ಉಂಟಾಗುವ ಬಾಧ ಉಪಶಮನವನ್ನು ಮಾಡುವಂಥದ್ದು, ಶಲ್ಯಗಳ ದೋಷಗಳನ್ನು ನಿವಾರಣೆ ಮಾಡುವುದು, ಶರೀರದ ಒಳಗಿರತಕ್ಕಂಥ ವಿಕೃತವಾದ ಭಾವನೆಗಳನ್ನು ದೂರವನ್ನು ಮಾಡುವಂಥದ್ದು, ಆಘಾತಗಳು ಉಂಟಾಗ ಉಪಶಮನ ಮಾಡುವಂಥ ಅನೇಕವಾದ ವೈದ್ಯ ಕ್ರಿಯೆಗೆ ಧನ್ವಂತರಿ ವೈದ್ಯ ಅಂತ ಕರೀತಾರೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಭಾಸ್ಕರನ ಹತ್ತಿರ ಅಂದರೆ ಸೂರ್ಯ ಭಗವಾನನಿಗೆ ಆಯುರ್ವೇದ ವಿದ್ಯೆಯನ್ನು ಕಲಿತುಕೊಂಡವರು 16 ಮಂದಿ ಶಿಷ್ಯರಿದ್ದರಂತೆ. ಕಾಶಿರಾಜ ದಿವೋದಾಸು ಧನ್ವಂತರಿ ಎಂದು ಹೆಸರನ್ನು ಪಡೆದಿದ್ದಾನೆ. ಇವನು ಸುಶ್ರುತನಿಗೆ ಆಯುರ್ವೇದ ವಿದ್ಯೆಯನ್ನು ಶಸ್ತ್ರಚಿಕಿತ್ಸೆಯನ್ನು ಕಲಿಸಿದ್ದಾನೆ. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವರತ್ನಗಳಾದ 9 ಜನ ಧನ್ವಂತರಿಗಳಿದ್ದರಂತೆ. ಇವರು ಪದಕೋಶ ಗ್ರಂಥವನ್ನು ರಚನೆಯನ್ನು ಮಾಡಿದ್ದಾರೆ. ಪೂರ್ವಕಾಲ ಧನುರ್ವೇದ ವಿದ್ಯೆಯಿಂದ ದುಃಖವನ್ನು ಪಟ್ಟಿರತಕ್ಕಂಥವರು ಆಯುರ್ವೇದದಿಂದ ಗುಣವಂತರಾಗ್ತಾ ಇದ್ದರು. ಈ ರೀತಿಯಾಗಿ ಧನ್ವಂತರಿ ಎನ್ನುವಂಥ ಮಹಾಪುರುಷನು ಭಗವಂತನ ಸ್ವರೂಪವಾಗಿ ಆಯುರ್ವೇದಕ್ಕೆ ಮುಖ್ಯ ಕಾರಣನಾಗಿದ್ದಾನೆ. ಮುಂದೆ ಧನ್ವಂತರಿ ದೇವರನ್ನು ಯಜ್ಞ, ಹವನ, ಯಾಗ ಇತ್ಯಾದಿಗಳಲ್ಲಿ ಅರ್ಚನೆಯನ್ನು ಮಾಡ್ತಾ ಇರ್ತಾರೆ. ಇದರಿಂದ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಬಲ, ಸಂಪತ್ತು, ಶೀಲ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಜೀವನದೊಳಗೆ ಬಂದು ಉತ್ತಮವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನು, ಜೀವನ ಸಾಫಲ್ಯವನ್ನು ಮಾಡಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಧನ್ವಂತರಿಗಾಗಿ ಒಂದು ಸ್ತೋತ್ರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಳಶಹಸ್ತಾಯ ವಜ್ರ ಜಲೌಕಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಅಮೃತ ಕಳಶಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಧನತ್ರಯೋದಶಿ ದಿವಸ ಧನ್ವಂತರಿ ವ್ರತವನ್ನು ಮಾಡ್ತಾರೆ. ಧನ್ವಂತರಿ ಹೋಮ ಹವನಾದಿಗಳು ಮಾಡುವುದರಿಂದ ಲಕ್ಷಾಂತರವಾಗಿರ್ತಕ್ಕಂಥ ಲಾಭಗಳು ಉಂಟಾಗುತ್ತವೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಧನ್ವಂತರಿ ಆಯುರ್ವೇದಕ್ಕೆ ಪ್ರಖ್ಯಾತನಾಗಿರ್ತಕ್ಕಂಥವನು. ಆಯುರ್ವೇದದಿಂದ ಮನುಷ್ಯನಿಗೆ ಅನೇಕವಾದ ದುಃಖಗಳು ದೂರವಾಗುತ್ತೆ. ಭಾಗವತ ನವಮ ಸ್ಕಂದದಲ್ಲಿ ಧನ್ವಂತರಿ ಅನ್ನುವಂಥವನ ಕುರಿತು ಹೀಗೆ ಬರೀತಾರೆ. ಪುರೂರ ವಂಶಕ್ರಮದಲ್ಲಿ ಇದರ ಉಲ್ಲೇಖ ಬರುತ್ತೆ. ಆಯುರ್ವೇದವನ್ನು 8 ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ಕಾಯ ಚಿಕಿತ್ಸೆ, ಕೌಮಾರ ಭೃತ್ಯ, ಶಲಾಕ್ಯ ತಂತ್ರ, ಭೂತವೈದ್ಯ, ಶಲ್ಯತಂತ್ರ, ವಿಷತಂತ್ರ, ರಸಾಯನ ತಂತ್ರ, ವಶೀಕರಣ ತಂತ್ರ. ಆಗಿನ ಕಾಲದಲ್ಲಿಯೇ ಈ ರೀತಿಯಾಗಿ ಆಯುರ್ವೇದಕ್ಕೆ 8 ವಿಭಾಗಗಳನ್ನು ಮಾಡಿರತಕ್ಕಂಥ ನಮ್ಮ ಋಷಿಗಳ ಜ್ಞಾನವನ್ನು ನಾವು ಬಣ್ಣಿಸಲು ಸಾಧ್ಯವಿಲ್ಲ. ಈಗ ಚಿಕಿತ್ಸಾ ತತ್ವವಿಜ್ಞಾನ, ಚಿಕಿತ್ಸಾ ಕೌಮುದಿ ಅನ್ನುವಂಥ ಪುಸ್ತಕಗಳನ್ನು ನಾವು ಸಂಸ್ಕೃತ
ವಿಭಾಗದಲ್ಲಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ನಾವು ಕಾಣಬಹುದಾಗಿದೆ. ಧನ್ವಂತರಿಗಾಗಿ ಅನೇಕ ದೇವಾಲಯಗಳು ನಮ್ಮ ಭಾರತದಲ್ಲಿ ಕಾಣಬಹುದಾಗಿದೆ. ತಮಿಳುನಾಡಿನ ಶ್ರೀರಂಗನಾಥ ಆಲಯದಲ್ಲಿ ಧನ್ವಂತರಿಯ ಮಂದಿರವಿದೆ. ಇಲ್ಲಿ ನಿತ್ಯ ಪೂಜೆ ಕೈಗೊಳ್ಳುತ್ತದೆ. ಇಲ್ಲಿ ತೀರ್ಥವಾಗಿ ಮೂಲಿಕೆಗಳಿಂದ ಮಾಡಿರತಕ್ಕ ತೀರ್ಥವನ್ನು ನೀಡುತ್ತಾರೆ. ಕೇರಳದಲ್ಲಿ ಗುರುವಾಯೂರು ತ್ರಿಸ್ಸೂರ್ ಮಧ್ಯದಲ್ಲಿ 20 ಕಿಲೋಮೀಟರ್ ಮಧ್ಯದಲ್ಲಿ ನೆಲ್ಲಿವಾಯ ಅನ್ನೋ ಗ್ರಾಮದಲ್ಲಿ ಧನ್ವಂತರಿ ಒಂದು ದೇವಸ್ಥಾನವಿದೆ. ಹೊಸದಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಆಯುರ್ವೇದ ಚಿಕಿತ್ಸಾಲಯ ಪ್ರಾರಂಭಿಸೋಕ್ಕೆ ಮುಂಚೆ ಈ ಪ್ರಾಂತಕ್ಕೆ ಹೋಗಿ ಆ ದೇವರ ಅನುಗ್ರಹವನ್ನು ಪಡೀತಾರೆ. ಇಂತಹ ಶ್ರೇಷ್ಠವಾಗಿರತಕ್ಕಂಥ ಆಯುರ್ವೇದ ವಿದ್ಯೆ ಪರಮ ಪವಿತ್ರವಾದ ಅಥರ್ವಣ ವೇದದ ಉಪವೇದವಾಗಿದೆ. ವಿಜ್ಞಾನ ಅನ್ನುವುದು ವೇದಗಳಲ್ಲಿ ಪ್ರಸ್ಫುಟವಾಗಿ ನಾವು ನೋಡಬಹುದಾಗಿದೆ. ಇಂತಹ ದೂರದೃಷ್ಟಿ ಇರತಕ್ಕಂಥ ವೇದ ಪ್ರಾಮಾಣಿಕವಾಗಿರತಕ್ಕಂಥ ಆಯುರ್ವೇದದ ಶಿಕ್ಷಣೆಗಾಗಿ ಈ ಜಗತ್ತಿಗೆ ತಿಳಿಯಲಿ ಎನ್ನುವ ಸದುದ್ದೇಶದಿಂದ ಶ್ರೀ ಕಾಂಚಿ ಕಾಮಕೋಟಿ ಪೀಠವು ಚೆನ್ನೈ ನಗರದೊಳಗೆ ಅತ್ಯಂತ ವಿಶಾಲವಾಗಿರತಕ್ಕಂಥ ಎಲ್ಲರಿಗೂ ಸುಸಜ್ಜಿತವಾಗಿರತಕ್ಕಂತಹ ಆಯುರ್ವೇದ ಶಿಕ್ಷಣ ಸಂಸ್ಥೆಯನ್ನು ತೆರೆದಿದೆ. ಇದರ ಸದುಪಯೋಗ ಪಡೆದುಕೊಂಡು ಅನೇಕರು ಈ ಲೋಕದ ಕಲ್ಯಾಣಕ್ಕಾಗಿ ನಿರವರ್ತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾಗಿರತಕ್ಕಂಥ ಆಯುರ್ವೇದ ವಿದ್ಯೆಯನ್ನು ನಾವೆಲ್ಲರೂ ಕಲಿತು ಭಾವಿ ಜೀವನದಲ್ಲಿ ಉತ್ತಮ ಆರೋಗ್ಯವಂತರಾಗಿ ಲೋಕ ಕಲ್ಯಾಣಕ್ಕೆ ಸಜ್ಜಾಗೋಣ. ಎಲ್ಲವೂ ಶುಭವಾಗಲಿ. ಈ ವಾಕ್ಪುಷ್ಪಗಳನ್ನು ನಿರಹಂಕಾರಪೂರ್ವಕವಾಗಿ ಶ್ರೀ ಸದ್ಗುರುಗಳು ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಅಡಿದಾವರೆಗಳು ನಿರಹಂಕಾರಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇಂತಿ ನಿಮ್ಮ ನಿವರ್ತಿ ನಾಗಭೂಷಣ ಶರ್ಮ. ಹರ ಹರ ಶಂಕರ, ಜಯ ಜಯ ಶಂಕರ.